हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये हिरण्मयेन पात्रेण सत्यस्य पिहितं मुखं दत्तं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये य एको वर्णो बहुधा शक्तियोगा वर्णान् अनेका निहितार्थो दधाति विचैति चान्ते विश्वमादौ सदेवः स नो बुद्ध्या शुभया संयुनक्तु स नो बुद्ध्या शुभया संयुनक्तु ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಈಶ್ವರನು ಒಬ್ಬನು, ಅವನನ್ನು ಹೊರತುಪಡಿಸಿ ಬೇರಾರೂ ಇಲ್ಲವೆಂದು. ಅವನು ತನ್ನನ್ನು ತನ್ನ ಶಕ್ತಿಯ ಮುಖಾಂತರ ವಿಭಿನ್ನ ಹಾಗೂ ವಿವಿಧತೆಯುಳ್ಳ ರೂಪಗಳಿಂದ ವಿವಿಧತೆಯುಳ್ಳ ಪ್ರಪಂಚದಲ್ಲಿ ಅಭಿವ್ಯಕ್ತಗೊಳಿಸಿಕೊಂಡಿದ್ದಾನೆ. ಅವನು ನಮ್ಮ ಬುದ್ಧಿಗೆ ಅತೀತನಾಗಿದ್ದಾನೆ. ಕೊನೆಯಲ್ಲಿ ಈ ಎಲ್ಲಾ ವಿವಿಧತೆಯು ಅದೇ ಈಶ್ವರನಲ್ಲಿ ವಿಲೀನವಾಗುತ್ತೆ. ಅಂತಹ ಸ್ವಯಂ ಪ್ರಕಾಶಮಾನವಾದ ಈಶ್ವರ ನಮ್ಮನ್ನ ಪವಿತ್ರ ಬುದ್ಧಿಯಿಂದ ಪೂರ್ಣರನ್ನಾಗಿಸಲಿ. मनारे माधव सो करी प्रीति मनारे माधव सो करी प्रीति काम क्रोध मद लोभ मोह तू काम क्रोध मद लोभ मोह तू छाड़ी सब विपरीत मनारे माधव सो करी प्रीति मनारे माधव सो करी प्रीति. ಎಷ್ಟು ಸಲ ನಿನಗೆ ಹೇಳೋದು ನನ್ನ ಅರಮನೆಯಲ್ಲಿ ಈಶ್ವರನಿಗೆ ಜಾಗ ಇಲ್ಲ ಅಂತ? ಕ್ಷಮಿಸಿ ಅನ್ನದಾತ, ನಾನು ಕೇವಲ ಅವನ ಪದವನ್ನ ಹಾಡ್ತಿದ್ದೆ. ನಿನ್ನ ಸುಳ್ಳು ವಿಶ್ವಾಸದಿಂದ ನಾನು ನನ್ನ ಕಿವಿಗಳನ್ನ ಮುಚ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕ್ಷಮಿಸಿ ಅನ್ನದಾತ, ನಾನ್ ನಿಮ್ ವಿಶ್ವಾಸವನ್ನ ಯಾವತ್ತೂ ಸವಾಲ್ ಮಾಡಿರ್ಲಿಲ್ಲ. ಹೀಗಿದ್ದಾಗ ನನ್ನ ನಂಬಿಕೆನ ಯಾಕೆ ಸುಳ್ಳಂತೀರಿ? ದಾಸಿ, ನೀನು ನನ್ ಜೊತೆ ಮಾತು ಬೆಳೆಸ್ತೀಯಾ? ಯಾರಲ್ಲಿ? ಅಪ್ಪಣೆ ಅನ್ನದಾತ. ಸೆರೆ ಹಿಡಿಯಿರಿ ಈ ಮುದುಕಿಯನ್ನು. ಇವಳು ಈಶ್ವರನ ಹೆಸರನ್ನು ಮರೆಯುವವರೆಗೂ ಇವಳ ಕೈಗಳಲ್ಲಿ ಬೀಸುವ ಕಲ್ಲಿನಿಂದ ಹಿಟ್ಟನ್ನು ಮಾಡಿಸಿ. ಯುವರಾಜನೊಡನೆ ವಾದ ಮಾಡೋಂಥದ್ದೇನಾಗಿತ್ತು ನಿನಗೆ? ಅವರು ಈಶ್ವರನಲ್ಲಿ ವಿಶ್ವಾಸ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ಲ ಅಷ್ಟೇ. ಈಗ ಇಡೀ ಜೀವನ ಹಿಟ್ಟನ್ನ ಬೀಸ್ತಾ ಕೂತ್ಕೋ. ನಾನೆಲ್ಲೋ ರಸ್ತೆಗಡ್ಡೆ ಬಂದಿದ್ದೆ, ಅವರೇ ನನ್ನ ದಿನ ಹಂಗಿಸ್ತಿದ್ರು. ಆ ದಿನ ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ನಾನು 2 ಮಾತು ಹೇಳಿದ್ನಷ್ಟೇ. ನನ್ಗಂತೂ ಇದ್ರಲ್ಲೂ ನನ್ನ ಶ್ರೇಯಸ್ಸೇ ಕಾಣ್ತಿದೆ ತಮ್ಮ.
4 ಗೋಡೆಗಳ ಕಾರಾಗಾರ ಹೊರಗೂ ಇದೆ. ಇಲ್ಲಿ ಎಷ್ಟೊಂದು ಶಾಂತಿ ಇದೆ, ಯಾವ ಗಲಾಟೆನೂ ಇಲ್ಲ. ನಾನು ನನ್ನ ಒಡೆಯನ ನಡುವೆ ಈ ಬೀಸೋ ಕಲ್ಲಿನ ಗರ್ಗರ್ ಶಬ್ದ. ನನಗೆ ಈ ಬೀಸೋ ಕಲ್ಲಿನ ಶಬ್ದದಲ್ಲೂ ಅವನ ಹಾಡೆ ಕೇಳಿಸ್ತಿದೆ. ಅಮ್ಮ, ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ಬನ್ನಿ, ರಾಜರು ನಿಮ್ಮನ್ನ ಕರೀತಿದ್ದಾರೆ. ನಾನು ನಾಚಿಕೆ ಪಡ್ತಿದ್ದೀನಮ್ಮ. ನನ್ನ ಮಗನ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಬಿಡ್ತೀನಿ. ಏನ್ ಮಾತಾಡ್ತಿದ್ದೀರಾ ಅನ್ನದಾತ? ನಾನ್ ನಿಮ್ ಸೇವಕಿ. ಇವತ್ತಿಂದ ನಾನು ನಿಮ್ಮನ್ನ ದಾಸತ್ವದಿಂದ ಮುಕ್ತಿಗೊಳಿಸ್ತೀನಿ. ವೇತನ ನಿಮಗೆ ಸಿಗ್ತಿರುತ್ತೆ. ಈ ಅರಮನೆಯಲ್ಲಿದ್ರೆ ನಿಮಗೆ ಯುವರಾಜರೊಡನೆ ಗಲಾಟೆ ಆಗ್ತಿರುತ್ತೆ. ಹೀಗಾಗಿ ಉಳಿದಿರೋ ಜೀವವನ್ನ ಸಂತೋಷವಾಗಿ ಈಶ್ವರನ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ ಇಚ್ಛೆಯಂತೆ ಆಗ್ಲಿ ಅನ್ನದಾತ. ಮಹಾರಾಜರು ಚಿಂತೆ ಮಾಡ್ತಾರೋ ಹಾಗಿದೆ? ಹೌದು ಯಜ್ಞದತ್ತ, ಯುವರಾಜರೇ ನನ್ನ ಚಿಂತೆಯಾಗಿದೆ. ನಾಸ್ತಿಕ ದರ್ಶನವು ಮೊದಲಿಗೂ ನಮ್ಮಲ್ಲಿತ್ತು. ಸಮಯಕ್ಕೆ ತಕ್ಕಂತೆ ಮಹಾಪುರುಷರು, ಚಿಂತಕರು ಈಶ್ವರನ ಅಸ್ತಿತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ತನ್ನ ವಿಚಾರವನ್ನ ತಗೊಂಡು ಒಬ್ಬ ಯುವರಾಜ ಇಷ್ಟೊಂದು ಉಗ್ರನಾಗೋದು ಸರಿಯಲ್ಲ. ನನ್ನ ನಂತರ ರಾಜ್ಯಕ್ಕೆ ಉತ್ತರಾಧಿಕಾರಿ ಅವನೇ ಆಗಿದ್ದಾನೆ. ಇದೇ ನನ್ನ ಚಿಂತೆಗೆ ಕಾರಣವಾಗಿದೆ. ಯುವರಾಜರು ಇನ್ನು ಯುವಕ ಮಹಾರಾಜ. ವಯಸ್ಸಾದಂತೆ ಅವರು ಸರಿ ಹೋಗ್ತಾರೆ. ಒಂದ್ ವೇಳೆ ಹಾಗಾದ್ರೆ ಅವನಿಗೆ ಒಳಿತಾಗುತ್ತೆ. ನಾನಂತೂ ಹೋಗ್ತಿದ್ದೀನಿ ಮಗನೇ. ಆದ್ರೆ ನನ್ನ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ. ಯಾವುದಾದ್ರೂ ಒಂದು ವಿಚಾರ ಜೊತೆ ತುಂಬಾ ಅಂಟ್ಕೋಬೇಡ. ಬೇರೆ ವಿಚಾರಕ್ಕೆ ಜಾಗ ಇಲ್ದಂತೆ. ಯಾವುದಾದ್ರೂ ಒಂದು ಮತ, ಒಂದು ದರ್ಶನ ಅಥವಾ ಒಂದು ವಿಚಾರದೊಂದಿಗೆ ಬದಲಾಗದೇ ಇರೋ ನಿನ್ನ ಪ್ರೀತಿ ನಿನ್ನ ವಿಚಾರ ಮಾಡೋ ಸ್ವತಂತ್ರತೆಯನ್ನ ಕೊಂದು ಬಿಡುತ್ತೆ. ಹೀಗಾಗಿ 4 ದಿಕ್ಕುಗಳಿಂದ ಬರೋ ಒಳ್ಳೆ ವಿಚಾರಗಳಿಗೆ ನಿನ್ನ ಕಿಟಕಿಗಳನ್ನ ಯಾವಾಗಲೂ ತೆರೆದಿಡಿಸು. ಆನೋ ಭದ್ರಾ ಕ್ರತವೋ. ರಾಜ ಶಾಂತನಾದ. ಯುವರಾಜರ ರಾಜ್ಯಾಭಿಷೇಕದ ಸಮಯ ಬಂತು. ಈಗ ಹೊಸ ರಾಜ ಶಪಥ ತಗೊಳ್ಬೇಕಿತ್ತು. ಯುವರಾಜ, ಈಗ ನೀವು ಪ್ರಜೆಗಳ ಕಲ್ಯಾಣಕ್ಕಾಗಿ ಶಪಥ ಮಾಡಬೇಕು. ಅದಕ್ಕೆ ನನ್ನ ಜೊತೆ ಶಪಥನ ಪುನರುಚ್ಚರಿಸಿ. ನಾನು ಈಶ್ವರನ ಸಾಕ್ಷಿಯಾಗಿ ಶಪಥವನ್ನು ಮಾಡುತ್ತಿದ್ದೇನೆ. ಶಪಥವನ್ನು ಹೇಳಿ ಒಡೆಯ. ನಾನು ಈಶ್ವರನ ಸಾಕ್ಷಿಯಾಗಿಟ್ಕೊಂಡು ಶಪಥವನ್ನು ಮಾಡಲಾರೆ. ಯುವರಾಜ, ಆದರೆ ಇದೇ ಪರಂಪರೆಯಾಗಿದೆ. ಯಾರನ್ನ ನಾನು ನೋಡೇ ಇಲ್ವೋ, ಯಾರು ನನ್ನ ಎದುರುಗಡೆ ಇಲ್ವೋ ಅಂತವನನ್ನ ಸಾಕ್ಷಿಯಾಗಿ ಹೇಗಿಟ್ಕೊಳ್ಳಿ? ಆದ್ರೆ ಇಂದಿನವರೆಗೂ ಆಯ್ತು, ಇನ್ನು ಮುಂದೆ ಆಗೋಲ್ಲ. ಯಾರಾದ್ರೂ ಅವನನ್ನು ನೋಡಿದ್ರೆ ನನಗ್ ಬಂದು ಹೇಳಿ. ಎಲ್ಲಿದ್ದಾನವನು? ಯಾರನ್ನು ನೋಡ್ತಿದ್ದಾನವನು? ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ? ನನ್ನ ಪ್ರಶ್ನೆಗಳಿಗೆ ಯಾರತ್ರನೂ ಉತ್ತರ ಇಲ್ಲ ಅಂದ್ರೆ ನಾನು ಈಶ್ವರನ ಸಾಕ್ಷಿಯಾಗಿಟ್ಟುಕೊಂಡು ಈ ಶಪಥನ ಮಾಡ್ಲಾರೆ. ನೀವು ಈಶ್ವರನನ್ನ ಸಾಕ್ಷಿಯಾಗಿಟ್ಕೊಂಡು ಶಪಥವನ್ನ ತಗೋಬೇಕಾಗಿತ್ತು. ಯಾಕೆ?
ಒಬ್ಬ ಶಾಸಕ ಜನರ ಭಾವನೆಗಳನ್ನ ಸಮ್ಮಾನ ಮಾಡಬೇಕು. ಒಂದು ವೇಳೆ ಅವರ ವಿಶ್ವಾಸದ ಆಧಾರ ಸುಳ್ಳಾಗಿದ್ರು ಕೂಡ ಸಾವಿರಾರು ವರ್ಷಗಳಿಂದ ಬಂದಿರೋ ವಿಶ್ವಾಸಕ್ಕೆ ಯಾವ್ದಾದ್ರೂ ಆಧಾರ ಇದ್ದೇ ಇರುತ್ತೆ. ಕಲ್ಪನೆ. ಈಶ್ವರ ಮನುಷ್ಯನ ಕಲ್ಪನೆಯಲ್ಲಿದ್ದಾನೆ. ಮನುಷ್ಯನ ಬಹಳ ದೊಡ್ಡ ಆವಿಷ್ಕಾರನೇ ಈಶ್ವರ. ಭಯಭೀತನಾದ ಮನುಷ್ಯ ರಚನೆ ಮಾಡಿರೋದು ಈಶ್ವರ. ನನಗಂತೂ ಗೊತ್ತಿಲ್ಲ ಈಶ್ವರ ಎಲ್ಲಿದ್ದಾನೆ ಅಂತ, ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಒಂದನ್ನ ವಿಶ್ವಾಸದಿಂದ ಹೇಳ್ತೀನಿ, ಮನುಷ್ಯನ ಕಲ್ಪನೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ಆಧಾರದ ಮೇಲೆ ನಿಂತಿರುತ್ತೆ. ಜನರು ನನ್ನ ಬಗ್ಗೆ ನಿಂದನೆ ಮಾಡ್ತಿದಾರಂತೆ. ಹೌದು ರಾಜ. ನನ್ನ ಧರ್ಮ ವಿರೋಧಿ ಅಂತಿದಾರಂತೆ. ಧರ್ಮ ವಿರೋಧಿ ಅಲ್ಲ, ಈಶ್ವರ ವಿರೋಧಿ ಅಂತ ಹೇಳ್ತಿದ್ದಾರೆ ರಾಜ. ಇವೆರಡರಲ್ಲೂ ಏನಂತರ ಇದೆ? ಧರ್ಮದ ವ್ಯಾಖ್ಯಾ ಹಾಗೂ ಈಶ್ವರನ ವ್ಯಾಖ್ಯಾ ಬೇರೆ ಬೇರೆ ರಾಜ. ಧರ್ಮವು ಸತ್ಯದ ಮಾರ್ಗವಾಗಿದೆ, ಈಶ್ವರನು ಪರಮ ಸತ್ಯ ಮಾರ್ಗದ ಲಕ್ಷ್ಯವಾಗಿದ್ದಾನೆ. ಈಶ್ವರನ ವ್ಯಾಖ್ಯಾ ಏನಿದೆ? ರಾಜ, ಮಡಿಕೆ ಇದ್ದರೆ ಕುಂಬಾರನು ಇರಬೇಕಲ್ವೇ? ಒಂದ್ ವೇಳೆ ನಾವಿದ್ದೀವಿ, ಪ್ರಪಂಚ ಇದೆ ಅಂತಂದ್ರೆ ಇದರ ರಚನೆಕಾರನೂ ಇರ್ಬೇಕಲ್ವಾ? ಒಂದ್ ವೇಳೆ ನಾವು ಮಡಿಕೆ ತರ ರಚನೆ ಆದ್ರೆ ನಮ್ಮ ಕುಂಬಾರ ಈಶ್ವರನಾಗಿದ್ದಾನೆ. ಆಚಾರ್ಯ, ನನಗೆ ಇಷ್ಟಂತೂ ಗೊತ್ತಿದೆ, ಪರಿಣಾಮವಿದೆ ಅಂದ್ರೆ ಕಾರಣವೂ ಇರಬೇಕು. ಮಡಿಕೆ ಇದ್ದ ಮೇಲೆ ಕುಂಬಾರನಿರಬೇಕಲ್ಲವೇ? ಆದ್ರೆ ಮಡಿಕೆ ಮಾಡುವ ಕುಂಬಾರನನ್ನು ನಾನು ನೋಡಬಲ್ಲೆ. ಕುಂಬಾರ ಪ್ರಮಾಣವಾಗಿದ್ದಾನೆ, ಆದರೆ ಈಶ್ವರ ಪ್ರಮಾಣವಾಗಿರುವನೇ? ಕುಲಗುರು, ಮುಂದಿನ 15 ದಿನಗಳಲ್ಲಿ ಯಾರಾದರೂ ಬುದ್ಧಿವಂತನು ಈಶ್ವರನ ಅಸ್ತಿತ್ವವನ್ನು ಸಾಬೀತುಪಡಿಸಲಿ. ಇಲ್ಲ ಅಂದ್ರೆ ಎಲ್ಲಾ ಮಂದಿರಗಳಿಂದ ಮೂರ್ತಿಗಳನ್ನ ತೆಗೆಸುವೆ. ನಾನು ಸೋಲೋದಕ್ಕೂ ತಯಾರಾಗಿದ್ದೀನಿ. ಪೂರ್ತಿ ರಾಜ್ಯದಲ್ಲಿ ಕೋಲಾಹಲ ತುಂಬಿತು. ಈಶ್ವರ ಎಲ್ಲಿದ್ದಾನೆ? ಅವನು ಎಲ್ಲಿ ನೋಡ್ತಿದ್ದಾನೆ? ಯಾರನ್ನು ನೋಡ್ತಿದ್ದಾನೆ? ಈ ಸಮಯದಲ್ಲಿ ಏನ್ ಮಾಡ್ತಿದ್ದಾನೆ? ಅದಕ್ಕೆ ಬೇರೆ ಬೇರೆ ಉತ್ತರ ತಗೊಂಡು ವಿದ್ವಾಂಸರು, ವಿದೂಷಿಯರು ರಾಜನ ಹತ್ರ ಬಂದ್ರು. ವಾದ ಹಾಗೂ ತರ್ಕವೂ ದಿನನಿತ್ಯದ ಕಾರ್ಯವಾಗಿತ್ತು. ರಾಜ, ಯಾವ ರೀತಿ ಮಡಿಕೆಯ ರಚನೆಕಾರನಾದ ಕುಂಬಾರನಿಗೆ ಮಡಿಕೆ ಮಾಡುವ ಕಲೆಯ ಜ್ಞಾನವಿರುತ್ತದೋ ಅದೇ ರೀತಿ ಪ್ರಪಂಚದ ರಚನೆಕಾರನಿಗೆ ಪ್ರಪಂಚದ ರಚನೆಯ ಜ್ಞಾನವಿರುತ್ತದೆ. ಹೇಗೆ ಕುಂಬಾರ ಮಡಿಕೆ ಮಾಡೋದ್ರಲ್ಲಿ ಸಮರ್ಥನೋ ಅದೇ ರೀತಿ ಸೃಷ್ಟಿಕರ್ತನು ಸೃಷ್ಟಿ ಮಾಡೋದ್ರಲ್ಲಿ ಸಮರ್ಥನಾಗಿದ್ದಾನೆ. ಇಬ್ಬರ ಬಳಿಯೂ ತಮ್ಮ ತಮ್ಮ ರಚನೆ ಮಾಡುವ ಜ್ಞಾನ ಹಾಗೂ ಶಕ್ತಿ ಇದೆ. ಮಡಿಕೆಯ ಉಪಾದಾನ ಕಾರಣ ಮಣ್ಣು. ಯಾವ ರೀತಿಯಾಗಿ ಮಣ್ಣು ಮಡಿಕೆಯ ಕಣ ಕಣದಲ್ಲಿ ವ್ಯಾಪಿಸಿದೆಯೋ ಅದೇ ರೀತಿ ಜಗತ್ತಿನ ಉಪಾದಾನ ಕಾರಣ ಈಶ್ವರ ಸೃಷ್ಟಿಯ ಕಣ ಕಣದಲ್ಲಿ ವ್ಯಾಪ್ತನಾಗಿದ್ದಾನೆ. ಹೀಗಾಗಿ ಉಪನಿಷತ್ತುಗಳು ಘೋಷಣೆ ಮಾಡ್ತವೆ, ಈಶ್ವರನು ಸರ್ವಜ್ಞ, ಸರ್ವಶಕ್ತಿವಂತ ಹಾಗೂ ಸರ್ವವ್ಯಾಪ್ತಿಯಾಗಿದ್ದಾನೆಂದು. ರಾಜನ್, ಯಾವ ರೀತಿ ಸೃಷ್ಟಿಯಲ್ಲಿ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು ತಮ್ಮ ನಿಶ್ಚಿತ ದಿಕ್ಕಿನಲ್ಲಿ ತಿರುಗುತ್ತಿದೆಯೋ, ಪೃಥ್ವಿಯು ತನ್ನ ಅಕ್ಷದಲ್ಲಿ ತಿರುಗುತ್ತಿದೆಯೋ, ಸೂರ್ಯನು ಉದಯಿಸುವುದನ್ನು ಮರೆಯೋದಿಲ್ವೋ, ಸಮುದ್ರ ಒಣಗೋದಿಲ್ವೋ, ಅದೇ ರೀತಿಯಲ್ಲಿ ಮಾನವನ ಶರೀರದಲ್ಲಿ ಪ್ರತ್ಯೇಕ ಅಂಗಕ್ಕೆ, ಪ್ರತ್ಯೇಕ ಕೋಶಕ್ಕೆ ತನ್ನ ಉದ್ದೇಶವಿದೆ ಹಾಗೂ ಅದರ ಮಹತ್ವವಿದೆ. ರಾಜನ್, ಈ ಸೃಷ್ಟಿಯ ವಿಶಿಷ್ಟ ವ್ಯವಸ್ಥೆ ಹಾಗೂ ಸುಂದರತೆಯು ಇದಕ್ಕೆ ಪ್ರಮಾಣವಲ್ಲವೇನು? ಇವೆಲ್ಲದರ ಹಿಂದೆ ಒಂದು ಚೇತನ ತತ್ವವಿದೆ, ಒಂದು ನಿಮಿತ್ತ ಕಾರಣವಿದೆ. ಪ್ರತ್ಯೇಕ ವಸ್ತುವಿನ ರಚನೆಯ ಹಿಂದೆ 2 ಕಾರಣವಿರುತ್ತೆ. ಒಂದು ನಿಮಿತ್ತ ಕಾರಣ, ಎರಡನೇದು ಉಪಾದಾನ ಕಾರಣ. ನಿಮಿತ್ತ ಕಾರಣ ವಸ್ತುವನ್ನು ಮಾಡುತ್ತೆ, ಉಪಾದಾನ ಕಾರಣ ಯಾವುದರಿಂದ ವಸ್ತು ಉಂಟಾಗುತ್ತೋ ಅದಾಗಿದೆ. ಹೇಗೆಂದ್ರೆ ಕುಂಬಾರ ನಿಮಿತ್ತ ಕಾರಣವಾಗಿದ್ದಾನೆ, ಮಣ್ಣು ಉಪಾದಾನ ಕಾರಣವಾಗಿದೆ. ಆದರೆ ರಾಜನ್, ಕುಂಬಾರ ಹಾಗೂ ಮಡಕೆಯು ಒಂದೇ ಅಂತ ಕಲ್ಪನೆ ಮಾಡಕ್ಕಾಗತ್ತೇನು? ಇಲ್ಲ. ಆದರೆ ರಾಜನ್, ಸೃಷ್ಟಿಯ ನಿಮಿತ್ತ ಹಾಗೂ ಉಪಾದಾನ ಕಾರಣ ಒಬ್ಬನೇ ಆಗಿದ್ದಾನೆ. ಅದನ್ನು ವೇದಾಂತದಲ್ಲಿ ಈಶ್ವರನೆಂದು ಕರೆಯಲಾಗಿದೆ. ನಿಮಿತ್ತ ಹಾಗೂ ಉಪಾದಾನ ಕಾರಣ ಒಂದೇ ಹೇಗಾಗತ್ತೆ ದೇವತಾ? ಹೀಗೆ ರಾಜನ್ ಸ್ವಪ್ನವನ್ನೇ ತೆಗೆದುಕೊಳ್ಳಿ.
ಸ್ವಪ್ನವನ್ನು ಕಾಣುವವನೇ ಸ್ವಪ್ನವಾಗ್ತಾನೆ. ಅವನೇ ಅದರ ನಿಮಿತ್ತ ಕಾರಣ, ಅವನೇ ಅದರ ಉಪಾದಾನ ಕಾರಣವಾಗಿದ್ದಾನೆ. ಅವನೇ ಅದರ ನಿರ್ಮಾತ, ಅವನೇ ಅದರ ಪೋಷಕ, ಅವನೇ ಅದರ ವಿನಾಶಕನಾಗಿದ್ದಾನೆ. ಅದೇ ರೀತಿಯಲ್ಲಿ ಸೃಷ್ಟಿಯ ನಿಮಿತ್ತ ಹಾಗೂ ಉಪಾದಾನ ಕಾರಣವಾಗಿರುವನನ್ನ ಈಶ್ವರ ಅಂತ ಕರಿತೀವಿ. ಅವನನ್ನ ಹುಡುಕ್ಲಿಕ್ಕೆ ಬೇರೆ ಅನ್ಯ ಜಾಗಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಸೃಷ್ಟಿಯು ತನ್ನ ರಚನೆಕಾರನಿಗಿಂತ ಬೇರೆಯಲ್ಲ, ಬದಲಾಗಿ ಸೃಷ್ಟಿಯು ಸ್ವಯಂ ಈಶ್ವರನೇ ಆಗಿದೆ. ಕಲ್ಪನೆ ಚೆನ್ನಾಗಿದೆ, ಆದರೆ ಪ್ರಮಾಣವೇನು? ನಾನು ಈಶ್ವರನ ಪ್ರಮಾಣವನ್ನು ಬಯಸುತ್ತೇನೆ. ರಾಜನ್, ಯಾರಾದರೂ ಸೂರ್ಯನ ಮುಂದೆ ಕಣ್ಣು ಮುಚ್ಚಿದ್ರೆ ಅವನಿಗೆ ಪ್ರಕಾಶದ ಪ್ರಮಾಣವನ್ನ ಯಾರು ನೀಡಬಲ್ಲರು? ತರ್ಕ ಚೆನ್ನಾಗಿದೆ, ನಾನಿದಕ್ಕೆ ಪ್ರಭಾವಿತನಾಗಲಿಲ್ಲ. 2 ದಿನ ಮತ್ತೆ ಕಾಯೋದಕ್ಕೆ ನನ್ನ ಮಾತುಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ಯಾವುದಾದರೂ ಪ್ರಮಾಣವಿದ್ದರೆ ತನ್ನಿ. ಏನ್ ವಿಷಯ ಪಿತಾಜಿ? ನೀವೇನೋ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಹೊಸ ರಾಜ ವಿಚಿತ್ರವಾಗಿದ್ದಾನೆ. ಹೇಗೆ? ಈಶ್ವರ ಎಲ್ಲಿ ಅಂತ ಕೇಳ್ತಾನೆ, ಪ್ರಮಾಣ ನೀಡು ಅಂತಾನೆ. ಅವನು ಯಾರನ್ನ ನೋಡ್ತಾ ಇದ್ದಾನೆ, ಅವನು ಎಲ್ಲಿ ನೋಡ್ತಿದ್ದಾನೆ, ಈಗೇನ್ ಮಾಡ್ತಿದ್ದಾನೆ ಅಂತಾನೆ. ಅವನು ನಾಸ್ತಿಕ ಮಗಳೇ. ನಾಳೆ ಅವನಿಗೆ ಯಾರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವನು ಎಲ್ಲ ಮಂದಿರಗಳಿಂದ ಮೂರ್ತಿಗಳನ್ನ ತೆಗೆಸಾಕ್ತಾನೆ. ಹಾಗಾದ್ರೆ ಇಷ್ಟೇನಾ ವಿಷಯ? ಅದಕ್ಕೆ ಯಾಕೆ ಚಿಂತೆ? ದೊಡ್ಡ ದೊಡ್ಡ ವಿದ್ವಾಂಸರೇ. ಪಿತಾಜಿ, ನನ್ನ ನಾಳೆ ನೀವು ರಾಜನ ಹತ್ರ ಕರ್ಕೊಂಡು ಹೋಗಿ, ನಾನು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ರಾಜನ್, ನಾನು ಪ್ರಮಾಣ ಮಾಡಕ್ ತಯಾರಿದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ನನಗೇನೋ ಬೇಕು. ಏನ್ ಬೇಕು? ಸ್ವಲ್ಪ ಹಾಲು. ರಾಜನ್, ಈ ಪಾತ್ರೆಯಲ್ಲಿ ನಿಮಗೇನ್ ಕಾಣಿಸ್ತಾ ಇದೆ? ಹಾಲು. ಹಾಲ್ ಬಿಟ್ಟು ಬೇರೆ ಏನಾದ್ರೂ ಕಾಣಿಸ್ತಿದ್ಯಾ? ಇಲ್ಲ. ಆದ್ರೆ ನನಗ್ ಬೆಣ್ಣೆನೂ ಕಾಣಿಸ್ತಿದೆ. ನಿಮಗ್ ಬೆಣ್ಣೆ ಕಾಣಿಸ್ತಾ ಇದೆಯಾ? ಇಲ್ಲ. ಆದ್ರೆ ರಾಜನ್, ಇದ್ರಲ್ಲಿ ಬೆಣ್ಣೆ ಇಲ್ವೇನು? ಇದೆ. ಹೇಗ್ ಹಾಲಿನ ಕಣಕಣದಲ್ಲಿ ಬೆಣ್ಣೆ ಇದೆಯೋ, ಬೆಣ್ಣೆ ಕಣಕಣದಲ್ಲಿ ತುಪ್ಪ ಇದೆಯೋ, ಅದೇ ರೀತಿ ಈಶ್ವರ ಸೃಷ್ಟಿಯ ಕಣಕಣದಲ್ಲಿ ಭಿನ್ನ ಭಿನ್ನ ರೂಪದಲ್ಲಿದ್ದಾನೆ. ಅವನಿದ್ದಾನೆ, ಆದ್ರೆ ಕಾಣಿಸ್ತಿಲ್ಲ. ಹೇಗ್ ಹಾಲಿಂದ ಬೆಣ್ಣೆಯನ್ನ ಪಡೆಯೋದಕ್ಕೆ ಅದನ್ ಮಂಥನ ಮಾಡ್ಬೇಕಾಗಿರೋದು ಅವಶ್ಯಕವೋ, ಅದೇ ರೀತಿ ವೇದಾಂತದ ಶ್ರವಣ, ವೇದಾಂತದ ಮನನ ಹಾಗೂ ಅದರ ಉದ್ದೇಶಿತ ಅರ್ಥದ ಮೇಲೆ ನಿರಂತರ ಧ್ಯಾನದ ಮುಖಾಂತರ ಈಶ್ವರನ ಅನುಭವ ಹೊಂದ್ಬೋದು. ರಾಜನ್, ಉತ್ತರ ಸಿಕ್ತಾ ನಿಮ್ಮ ಮೊದಲನೇ ಪ್ರಶ್ನೆಗೆ? ನಾನು ಒಪ್ಕೋತೀನಿ. ಆದ್ರೆ ಆತ ಯಾರನ್ನು ನೋಡ್ತಿದ್ದಾನೆ? ಯಾವ ದಿಕ್ಕಿನತ್ತ ನೋಡ್ತಿದ್ದಾನೆ? ನನಗೆ ಉರಿತಾ ಇರೋ ಮೇಣದ ಬತ್ತಿ ಸಿಗ್ಬೋದಾ? ರಾಜನ್, ಇದು ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ. ಪ್ರಕಾಶದ ಈ ಜ್ಯೋತಿ ಯಾವ ಕಡೆ ನೋಡ್ತಿದೆ? ಯಾರನ್ನ ನೋಡ್ತಿದೆ? ಎಲ್ಲರನ್ನೂ ನೋಡ್ತಾ ಇದೆ. ಎಲ್ಲ ದಿಕ್ಕುಗಳನ್ನು ನೋಡ್ತಾ ಇದೆ. ರಾಜನ್, ಯಾವ ರೀತಿ ಈ ಮೇಣದ ಬತ್ತಿಯ ಪ್ರಕಾಶ 4 ದಿಕ್ಕುಗಳಿಗೂ ಹರಡಿದೆಯೋ, ಅದೇ ರೀತಿ ಈಶ್ವರನ ಚೇತನ 4 ದಿಕ್ಕುಗಳಲ್ಲೂ ಹರಡಿದೆ. ಹಾಗೂ ಆ ಚೇತನದ ಕಾರಣದಿಂದ ನಾವು ನಡಿತೀವಿ, ಮಾತಾಡ್ತೀವಿ, ಕೇಳ್ತೀವಿ. ಯಾವ ರೀತಿ ಈ ಪ್ರಕಾಶ ಎಲ್ಲಾ ದಿಕ್ಕುಗಳನ್ನ ನೋಡ್ತಿದೆಯೋ, ಅದೇ ರೀತಿ ಈಶ್ವರ ಎಲ್ಲಾ ದಿಕ್ಕುಗಳನ್ನೂ ನೋಡ್ತಿದ್ದಾನೆ. ಈಗ ನಿಮ್ಮ 3ನೇ ಪ್ರಶ್ನೆ. ಈ ಸಮಯದಲ್ಲಿ ಆತ ಏನ್ ಮಾಡ್ತಿದ್ದಾನೆ? ರಾಜನ್, ಈ ಸಮಯದಲ್ಲಿ ನಾನ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ. ಹೀಗಾಗಿ ನಾನ್ ನಿಮ್ ಗುರು, ನೀವ್ ನನ್ ಶಿಷ್ಯ. ಆದ್ರೆ ನಾನ್ ನಿಂತಿದ್ದೀನಿ, ಕೂತಿದ್ದೀರಾ ನೀವು. ಒಂದ್ ವೇಳೆ ನಿಮ್ ಪ್ರಶ್ನೆಗೆ ಉತ್ತರವನ್ನ ಬಯಸೋದಾದ್ರೆ ನೀವು ನಿಮ್ಮ ಆಸನವನ್ನ ನಂಗೆ ನೀಡಬೇಕಾಗತ್ತೆ.
ರಾಜನ್, ನಿಮ್ 3ನೇ ಪ್ರಶ್ನೆಗೆ ಉತ್ತರ ಇದೇನೆ. ಕೆಲವು ಸಮಯದ ಹಿಂದೆ ತಾವು ಎಲ್ಲಾ ಮಂದಿರಗಳಲ್ಲಿರೋ ಮೂರ್ತಿಗಳನ್ನ ತೆಗ್ದ್ಹಾಕಕ್ ಹೇಳ್ತಿದ್ರಿ. ಈ ಸಮಯದಲ್ಲಿ ತಾವು ಈಶ್ವರನ್ ಬಗ್ಗೆ ಮತ್ತೆ ವಿಚಾರ ಮಾಡೋ ತರ ಆಗಿದ್ದೀರಿ. ನೀವು ನನ್ನ ಸ್ಥಾನದಲ್ಲಿ ನಿಂತಿದ್ದೀರಿ. ನಿಮ್ ಸಿಂಹಾಸನದ ಮೇಲೆ ನಾನು ಕೂತಿದ್ದೀನಿ. ಇಲ್ಲಿ ಒಬ್ಬ ರಾಜಂಗೆ ಸಾಮಾನ್ಯ ನಾಗರಿಕನ ಸ್ಥಾನ, ಹಾಗೂ ಒಬ್ಬ ಸಾಮಾನ್ಯ ನಾಗರಿಕನಿಗೆ ರಾಜಸಿಂಹಾಸನ ಸ್ಥಾನ. ಇದನ್ ನೀವು ನೋಡ್ತಿದ್ದೀರಿ. ತಾವು ನನ್ನ ಸ್ಥಾನದಲ್ಲಿ, ನಾನು ನಿಮ್ ಸ್ಥಾನದಲ್ಲಿ. ಈಶ್ವರ ಈ ಸಮಯದಲ್ಲಿ ಈ ತರ ಮಾಡಿಸ್ತಿದ್ದಾನೆ. ಆ ಅನಂತ ಹಾಗೂ ಅಸೀಮಿತ ಶಕ್ತಿಗಳ ಸ್ವಾಮಿ ಈ ಸುಂದರ, ಅದ್ಭುತ, ವಿಸ್ಮಯಕಾರಿ ಹಾಗೂ ಮಹಾನ್ ಪ್ರಪಂಚವನ್ನ ರಚಿಸಿದ್ದಾನೆ. ಇದರಲ್ಲಿ ಸೂರ್ಯ, ಚಂದ್ರ, ತಾರೆ, ಗ್ರಹ, ನಕ್ಷತ್ರಗಳು ತಮ್ಮ ಸ್ಥಾನದಲ್ಲಿ ಸ್ಥಿರ ಹಾಗೂ ಗತಿಮಾನದಿಂದಿವೆ. ಇದ್ರ ಕಣಕಣದಲ್ಲಿ ಒಂದು ವ್ಯವಸ್ಥೆ ಇದೆ. ಅಂತಹ ಶಬ್ದ ಹಾಗೂ ಜ್ಞಾನಾತೀತ ಈಶ್ವರನಿಗೆ ಯಾವುದು ಅಸಂಭವ? ಹೇಳಿ ರಾಜನ್, ಮಂದಿರಗಳಿಂದ ಮೂರ್ತಿಗಳನ್ನ ತೆಗೆದು ಹಾಕ್ಬೇಕಾ? ಮೂರ್ತಿಗಳು ಆ ಈಶ್ವರನ ಪ್ರತೀಕವಾಗಿದೆ. ಅವನ ಮೂರ್ತರೂಪವಾಗಿದೆ. ಆ ಸರ್ವಜ್ಞ, ಸರ್ವಶಕ್ತಿಶಾಲಿ, ಸರ್ವವ್ಯಾಪಿ ಈಶ್ವರನು ಸರ್ವತ್ರನು. ಕೆಲವರು ಅವನನ್ನ ಕಲ್ಲಿನಲ್ಲಿ ಕಂಡ್ರು, ಕೆಲವರು ಮರಗಳಲ್ಲಿ, ಕೆಲವರು ಶಬ್ದಗಳ ಮಾಧ್ಯಮದಿಂದ, ಹಾಗೂ ಕೆಲವರು ಪ್ರಾರ್ಥನೆ ಮಾಡಿ. ಅದೇ ಪರಮಾತ್ಮ ಅನೇಕ ನಾಮ, ರೂಪ ಹಾಗೂ ಗುಣಗಳಲ್ಲಿ ವ್ಯಕ್ತನಾಗ್ತಾನೆ. ಮತ್ತೆ ಕೆಲವರು ಅವನನ್ನ ಅರೂಪ ಹಾಗೂ ನಿರ್ಗುಣಾತ್ಮ ರೂಪದಲ್ಲಿ ತಿಳಿತಾರೆ. ಮೃತ್ಯುರ್ಧಾವತಿ ಪಂಚಮ ಇತಿ. ಅವನ ಭಯದಿಂದ ಗಾಳಿ ಬೀಸುತ್ತೆ. ಅವನ ಭಯದಿಂದ ಸೂರ್ಯ ಉದಯಿಸ್ತಾನೆ. ಅವನದೇ ಭಯದಿಂದ ಅಗ್ನಿ ಪ್ರಜ್ವಲಿಸುತ್ತೆ. ಇಂದ್ರ ಸ್ವರ್ಗದ ದೇವತೆ ಹಾಗೂ ಯಮ ಆತ ನರಕದ ದೇವತೆ. ಅವರು ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಬಾಧ್ಯರಾಗಿದ್ದಾರೆ.